ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಕೃಷಿ ನಿರತ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನ ಕೇಳೋಣ. ನಮಗೆ ಕೃಷಿ ನಿರತ ಮಹಿಳೆ ಅಂತಂದ್ರೆ ತುಂಬಾ ಚೆನ್ನಾಗಿ ಬಹಳ ಈಸಿಯಾಗಿ ಎಲ್ರಿಗೂ ನೆನಪಾಗದೆ ಸಾಲುಮರದ ತಿಮ್ಮಕ್ಕ, ವೃಕ್ಷ ಮಾತೆ ಅಂತ ಕರಿತೀವಿ ಅವರನ್ನ. ಅಂದ್ರೆ ಅವರು ಮಕ್ಕಳಿಲ್ಲ ಅಂತಂದ್ರೂ ಮಕ್ಕಳಂತೆಯೇ ಗಿಡ ಮರಗಳನ್ನ ಬೆಳೆಸಿ ಪರಿಸರಕ್ಕೆ ಒಂದು ಉತ್ತಮವಾದಂತ ಕೊಡುಗೆಯನ್ನ ಕೊಟ್ಟಂತವ್ರು. ಅವ್ರು ಇತ್ತೀಚೆಗಷ್ಟೇ ನಿಧನರಾಗಿರೋದ್ರಿಂದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತ ಕೋರ್ಕೊಳ್ಳೋದಕ್ಕೆ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಪ್ರಭಾರ ಗೌರವಾನ್ವಿತ ಕುಲಪತಿಗಳು ಹಾಗೂ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಹೇಮಲಾ ನಾಯ್ಕ್ ರವರಲ್ಲಿ ಕೇಳ್ಕೊಳ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗೋದ್ರಿಂದ ದಯವಿಟ್ಟು ಸಭಿಕರು ಇದೇ ರೀತಿ ತಾಳ್ಮೆಯಿಂದ ಶಿಸ್ತನ್ನ ಕಾಪಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತೇನೆ. ಎಲ್ಲ ತಾಯಂದ್ರಿಗೆ ಕೃಷಿ ನಿರತ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ನಮಗೂ ನಿಮ್ಮೆಲ್ಲರಿಗೂ ಜನ್ಮ ಕೊಟ್ಟಂತ ತಾಯಿ ನಿಮ್ಮೆಲ್ಲರ ಅಮ್ಮ, ಅವಳನ್ನು ಕೂಡ ನೆನಪು ಮಾಡ್ಕೊಳ್ತಾ ಇವತ್ತಿನ ಈ ಸಂದರ್ಭ ಇವತ್ತಿನ ಒಂದೇ ಅಲ್ಲ, ದಿನನಿತ್ಯ ನಾವು ಕಣ್ಣು ತೆಗೆದಾಗ ಬೆಳಕು ಕಂಡ ತಕ್ಷಣ ನೆನಪು ಮಾಡ್ಕೊಳ್ಳೋದು ಅಮ್ಮ. ಆ ಜಗಜ್ಜನನಿ ಏನು ಸೃಷ್ಟಿಕರ್ತೆ ಇದ್ದಾಳಲ್ಲ, ಅವಳನ್ನು ನಾವು ಎಷ್ಟು ಹೊಗಳಿದ್ರು ಸಾಲದು, ಎಷ್ಟು ನೆನಪು ಮಾಡಿಕೊಂಡ್ರು ಸಾಲದು. ಅಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ರೀತಿಯಾಗಿ ನಮ್ಮ ಶ್ರೀಮತಿ ಪ್ರತಿಭಾ ಮೇಡಮ್ ರವರು ಅವರ ಮಾತುಗಳಲ್ಲಿ ಬಹಳ ಸುದೀರ್ಘವಾದ ಅರ್ಥವನ್ನ ನಿಮ್ಮ ಮುಂದಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಿಜವಾಗ್ಲೂ ಕೂಡ ಒಂದು ಸೂಕ್ತ ಅತಿಥಿಯನ್ನ ಆರಿಸ್ಕೊಂಡಿದ್ದೀವಿ ಉದ್ಘಾಟನೆಗೆ ಅಂತ ಹೇಳಿ ಬಹಳ ಸಂತೋಷ ಆಯ್ತು ನನಗೆ. ಅದರ ದೃಷ್ಟಿಯಿಂದ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಹಿಂದಿನ ವರ್ಷ ಕೂಡ ಮಾಡುವಾಗ ಇದೇ ವೇದಿಕೆಯಲ್ಲಿ ಶ್ರೀಮತಿ ಅರುಣಾದೇವಿ ಅವ್ರನ್ನೂ ಕರೆಸಿಬಿಟ್ಟು ನಾವು ನಿಮ್ಮಂಥ ರೈತ ಮಹಿಳೆಯರನ್ನ ಪರಿಚಯ ಮಾಡಿದಂಥ ನನ್ನ ಸ್ನೇಹಿತರು ಹಾಗೂ ನನ್ನ ವಿಜ್ಞಾನಿಗಳು, ಹಿರಿಯ ವಿಜ್ಞಾನಿ ಡಾಕ್ಟರ್ ಸುನಿಲ್ ರವರೇ, ಈ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ವೇದಿಕೆಯ ಮೇಲೆ ಇರುವಂಥ ಕೃಷಿ ತೋಟಗಾರಿಕಾ ಜಂಟಿ ನಿರ್ದೇಶಕರಾದಂತಹ ನನ್ನ ವಿದ್ಯಾರ್ಥಿ ಡಾಕ್ಟರ್ ಸಂಜಯ್ ಅವರು, ಅವರ ಶ್ರೀಮತಿ ಕೂಡ ಜಂಟಿ ತೋಟಗಾರಿಕಾ ನಿರ್ದೇಶಕಿ ಶ್ರೀಮತಿ ಮಂಗಳಾ ಅವರು, ನಮ್ಮ ವಿದ್ಯಾರ್ಥಿಗಳು, ಮತ್ತೆ ವೇದಿಕೆಯಲ್ಲಿ ನನ್ನ ಎಡಭಾಗದಲ್ಲಿರುವಂಥ ನನ್ನ ಇನ್ನೋರ್ವ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ, ಧಾರವಾಡದ ವಿದ್ಯಾರ್ಥಿನಿ, ಇವತ್ತು ವಲಯ ಕೃಷಿ ಅಧಿಕಾರಿಯಾಗಿ ನಿರ್ದೇಶಕರಾಗಿ ಇರುವಂಥದ್ದು ನಿಮ್ಮೆಲ್ಲರ ಕಣ್ಣು ಮುಂದೆ ಕಾಣ್ತಾ ಇರುವಂಥ ಒಂದು ನಿದರ್ಶನಗಳು. ಈ ಕಾರ್ಯಕ್ರಮವನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಅದನ್ನು ಪ್ರಾರಂಭ ಮಾಡಿದ್ದು ಹೆಣ್ಣೆ. ಈ ಕಾರ್ಯಕ್ರಮವನ್ನು ನಾನು ಅಚ್ಚುಕಟ್ಟಾಗಿ ಮಾಡಬಲ್ಲೆ ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು ಕೂಡ ಒಂದು ಹೆಣ್ಣೆ, ಶ್ರೀಮತಿ ಸುಧಾರಾಣಿಯವರು. ಬಂಧುಗಳೇ, ನಾನು ಅಧ್ಯಕ್ಷನಾಗಿ ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ, ಯಾಕಂದರೆ ಸಮಯ ಅಲ್ಲೇ ಮುಗಿದಿದೆ. ನಿಮಗೆಲ್ಲರಿಗ ಬಗ್ಗೆ ಒಂದು ಹೆಣ್ಣು ಅಂದ ತಕ್ಷಣ ಆ ಹೆಣ್ಣನ್ನು ಬರೀ 1-2 ಪದಗಳಲ್ಲಿ ಹೊಗಳಿಬಿಟ್ಟು ಮಾತನಾಡಿಸಿ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಡುವಂಥ ಏನು ಸಮಯ ಅಲ್ಲ. ಯಾಕಂದರೆ ಹೆಣ್ಣನ್ನು ಯಾವ ರೀತಿಯಿಂದ ಯಾರು ಹೊಗಳಿದ್ರು ಕೂಡ ಅದು ಎಲ್ಲ ಖುಷಿ ಆಗ್ತದೆ ಹೊರತು ಯಾರು ಕೂಡ ದ್ವೇಷ ಪಡುವಂಥ ಸ್ಥಿತಿ ಇಲ್ಲ. ಈ ದೇಶದಲ್ಲಿ ನೀವು ಏನಾದರೂ ಒಂದು ಇತಿಹಾಸವನ್ನು ತಗೊಂಡಾಗಲೂ ಕೂಡ ದೇಶ ಸೃಷ್ಟಿಯಾಗಿದ್ದು ಹೆಣ್ಣಿನಿಂದ, ಸರ್ವನಾಶ ಆಗಿದ್ದು ಹೆಣ್ಣಿನಿಂದ. ತಮಗೆಲ್ಲ ಗೊತ್ತೇ ಇದೆ. ನಾವು ಏನು ಇವತ್ತು ಹೇಳ್ತೀವಿ, ಭಾರತದಲ್ಲಿ ನಮ್ಮ ಮಹಾಭಾರತ ಪ್ರಾರಂಭ ಆಗಿದ್ದು, ಕೊನೆಗೆ ಮುಗಿಸಿದ್ದು ಕೂಡ ಹೆಣ್ಣೆ. ಅದೇ ರೀತಿ ನಮ್ಮ ಮೇಡಮ್ ರವರು ಸೀತಾದೇವಿಯ ಒಂದು ಕಥೆಯನ್ನು ಹೇಳಿ ಆ ಹೆಣ್ಣು ಎಂಥ ಸ್ಫೂರ್ತಿ, ಆ ಹೆಣ್ಣಿಗೆ ಏನಿದೆ, ಅವಳ ಪರಿಕಲ್ಪನೆ ಏನಿದೆ, ಯಾರು ಏನೇ ನೋಡಲಿ, ಯಾರ ಕಣ್ಣಿನ ದೃಷ್ಟಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಹೆಣ್ಣನ್ನು ಯಾವತ್ತೂ ಅದು ಬಹಳ ಎತ್ತರಕ್ಕೆ ನೋಡುವಂಥ ಒಂದು ಯುಗ ನಮ್ಮ ಈ ಕಲಿಯುಗ. ಆತ್ಮೀಯ ಬಂಧುಗಳೇ, ನಿಮಗೆ ಇನ್ನ ಇತಿಹಾಸ ಕಂಡುಕೊಂಡ್ರೆ ಈ ದೇಶದಲ್ಲಿ ನಾನು ಹೆಣ್ಣು ಬರೀ ಅಡುಗೆ ರೂಮಿಗೆ
ಏನು ಅಲ್ಲ, ನಿಮ್ಮನ್ನು ಎಲ್ಲರನ್ನೂ ಕೂಡ ಅಡಗಿಸಿಬಿಟ್ಟು ಇಡೀ ದೇಶದಲ್ಲಿ ನಾನು ಸುಡಬಲ್ಲೆ ಅನ್ನೋದನ್ನು ತೋರಿಸಿದ್ದು ತಮಗೆಲ್ಲ ಗೊತ್ತಿದೆ. ಜಗಜ್ಜನನಿ ಎಂಥ ರಾಕ್ಷಸರನ್ನು ಕೂಡ ಬಲಿ ತಗೊಂಡಿದ್ದು ಗಂಡಸರಿಗೆ ಆಗಲಿದ್ದಾಗ ಹೆಣ್ಣು ದೇವತೆಯನ್ನು ನಾವು ಕರ್ಕೊಳ್ತೀವಿ. ರಾಕ್ಷಸನ ಸಂಹಾರ ಮಾಡಿದ್ದು ಹೆಣ್ಣು. ಇದಲ್ಲದೆ ಹೆಣ್ಣು ನಮ್ಮ ದೇಶಕ್ಕೆ ಸ್ವತಂತ್ರನೂ ನಾನು ತರಿಸಬಲ್ಲೆ, ಬರೀ ಗಂಡಸರಲ್ಲ ಅಂಥೇಳಿ ನಿಮ್ಮ ಕಣ್ಣೆದುರಿಗೆ ಇತಿಹಾಸವಾಗಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಕತೆ ಗೊತ್ತಿದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕತೆ ಗೊತ್ತಿದೆ. ಅದೇ ರೀತಿ ನಮ್ಮ ಇಡೀ ಕೋಟೆಯನ್ನು ನಾನು ಒಬ್ಬ ಸೇವಕನ ಹೆಂಡತಿ ಆಗಿಬಿಟ್ಟು ನಾನು ಕೋಟೆ ಸಹಾಯನ ಕೋಟೆಯನ್ನು ನಾನು ಉಳಿಸಬಲ್ಲೆ ಅನ್ನೋದಕ್ಕೆ ಒನಕೆ ಒಬ್ಬವ ನಿಮಗೆ ಇತಿಹಾಸ ಇದೆ. ಬಂಧುಗಳೇ, ಇಂತಹ ಇತಿಹಾಸದಲ್ಲಿ ನಮ್ಮ ಇತಿಹಾಸ ನೋಡಿದ ನಂತರ ಈಗೇನು ನಾವು ದಿನನಿತ್ಯ ಕಾರ್ಯವನ್ನು ಮಾಡುವಾಗಲೂ ಕೂಡ ಹೆಣ್ಣಿಗೆ ಎತ್ತರವಾಗಿ ನೋಡ್ತಾ ಇರುವಂಥ ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ಕೂಡ ಇವತ್ತು ಮುರ್ಮು ಮೇಡಮ್ ಅವರು. ಅದಲ್ಲದೆ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಈ ದೇಶ ಆಳ್ಬಲ್ಲೆ ಅನ್ನೋದನ್ನು ತೋರಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈ ನಿಟ್ಟಿನಲ್ಲಿ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ನಾನು ನಿಮ್ಮ ಹತ್ರ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ಕೊಳ್ತಾ ಇಲ್ಲ, ಎಲ್ರಿಗೂ ಗೊತ್ತಿರೋದೆ. ನಾನು ಈ ಭೂಮಿಗೆ ಬಂದಾಗ ನನ್ನ ತಾಯಿ 1 ವರ್ಷದವನೇ ಬಿಟ್ಟು ಹೋದ್ಲು. ನನ್ನ ತಾಯಿ ಜನ್ಮ ಕೊಟ್ಟು ಹೋದ್ಮೇಲೆ ನನ್ನ ಅಜ್ಜಿ ನನಗೆ ಸಾಕ್ಬಿಟ್ಟು ಇಲ್ಲಿವರೆಗೆ ತಗೊಂಬಂದು ನಾನು ಇವತ್ತು ನಿಮ್ಮ ಎದುರಿಗೆ ಅನೇಕ ತಾಯಂದ್ರ ಒಂದು ಆಶೀರ್ವಾದದಿಂದ ಅಥವಾ ನಿಮ್ಮ ಸ್ನೇಹದಿಂದ ಇವತ್ತು ನಾನು ವಿಶ್ವವಿದ್ಯಾಲಯದ ಒಂದು ಎತ್ತರದ ಸ್ಥಾನದಲ್ಲಿ ಕುಂದಿರುವಂಥ ಕೆಲಸ ಮಾಡಿದ್ದು ನನ್ನ ತಾಯಂದ್ರು. ನನಗೆ ನಿಜವಾಗ್ಲೂ ಕೂಡ ನಾನು ಹೇಳ್ಕೊಳಂಗೆ ನನ್ನ ಡೀನ್ ಅವರು ಆಗ್ಲೇ ಹೋದ್ರು, ಯಾವ ಪುರುಷನ ಸಕ್ಸಸ್ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ ಅಂತ. ಅದು ಸಹಜವಾದ. ಹೆಣ್ಣಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆನೂ ನಿಭಾಯಿಸ್ಕೋಬೇಕು, ಮಕ್ಕಳನ್ನು ನೋಡಬೇಕು, ಅವರೆಲ್ಲ ಸಂಭಾಳಿಸ್ಕೊಂಡು ತಾಳ್ಮೆ ಶಕ್ತಿಯಾಗಿ ಮನೆ ಪೂಜೆ ಮಾಡಿ ಗಂಟೆ ಹೊಡೆಯೋದು ಹೆಣ್ಣೆ. ಗಂಡಸರು ಯಾವ ಇಮಿಡಿಯೇಟ್ ಆಗಿ ಪೂಜೆ ಮಾಡಲ್ಲ. ಎಲ್ಲರಿಗೆ ಶಾಂತಿ ತರೋಳು ಹೆಣ್ಣೆ. ಯಾಕಂದ್ರೆ ಗಂಡಸರು ಬರೀ ಟೆನ್ಷನಲ್ಲೇ ಇರ್ತಾರೆ ಯಾವಾಗಲೂ. ಇಡೀ ಗುಡ್ಡ ಅವ್ರ ತಲೆ ಮೇಲೆ ಇದೆ ಅನ್ನೋಕೆ ಟೆನ್ಷನ್ ಆಗಿ ಓಡಾಡ್ತಿರ್ತೀವಿ. ಆದ್ರೆ ಹೆಣ್ಣೆ ಯಾವತ್ತೂ ಟೆನ್ಷನ್ ತೋರಿಸಿದ್ ನೋಡಿಲ್ಲ ನಾವು. ನೀವು ಬೆಳಿಗ್ಗೆ ತಿಂಡಿ ಹೋಗ್ಲಿಕ್ಕೂ ಅವ್ರು ರೆಡಿ ಮಾಡಬೇಕು, ಮಕ್ಕಳಿಗೂ ರೆಡಿ ಮಾಡಬೇಕು, ಅವಳೇ ರೆಡಿ ಮಾಡಬೇಕು. ನಿಂದು ಏನು ಹೊರಗಡೆಯಿಂದ ಮಾಡ್ಕೊಂಡು ಸಾಲ ಮಾಡ್ಕೊಂಡು ನಾಳೆ ಸಾಯ್ತೀನಿ ಕಡೆ ನಾನು ಹಾಕೊಂಡ್ಬಿಡ್ತೀನಿ ಅಂದ್ರೆ ಕೂಡ ಬೇಡ ಮರ, ನೀನು ಸಾಯ್ಬೇಡ, ನೀನು ನಮ್ಮ ಜೊತೆಗೆ ಇರು, ನಾನು ಸಾಕ್ತೀನಿ ಅಂತ ಹೇಳೋಳು ಹೆಣ್ಣೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು, ನಾನು ಇಡೀ ಸಂಸಾರವನ್ನು ನಾನು ನಿಭಾಯಿಸಬಲ್ಲೆ, ಹಣಕಾಸಿನ ವ್ಯವಸ್ಥೆನೂ ನಾನು ಮಾಡಬಲ್ಲೆ ಅಂತ ತೋರಿಸಿದ್ದು ಹೆಣ್ಣೆ. ನೀವೊಂದು ತಿಂಗಳ ಸಂಬಳದಲ್ಲಿ ಒಂದು 10% ಮನೆ ಕೊಟ್ಟರು ಸಾಕು, ಅವಳು ಫಸ್ಟ್ ಕ್ಲಾಸ್ ಫ್ಯಾಮಿಲಿ ಮಾಡ್ತಾಳೆ. ಉಳುಕಿದ್ದು ನೀನು 10%, 25% ಕುಡ್ದು ಅಡ್ಡಾಡು, ಉಳುಕಿದ್ದು ಒಂದು 50% ಸಾಲ ತೀರಿಸು ಅಂತ ಹೇಳೋಳು ಹೆಣ್ಣೆ. ಸೊ ಈ ನಿಟ್ಟಿನಲ್ಲಿ ಹೆಣ್ಣನ್ನು ನಾವು ಬರೀ ಒಂದು ಒಲೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಯಾರೂ ನಮ್ಮ ಕಾಣೋ ದಿನಗಳು ಇಲ್ಲ. ಈಗ ನಾನು BSc ಅಗ್ರಿ, ನನ್ನ ಸ್ನೇಹಿತರೆಲ್ಲ BSc ಅಗ್ರಿ ಓದುವಾಗ ಇಡೀ ಕ್ಲಾಸ್ನೂರು ನಮ್ಮಲ್ಲಿ 4 ರಿಂದ 5 ಜನ ಹೆಣ್ಮಕ್ಳು ಅಷ್ಟೇ ಸಿಗ್ತಿದ್ರು. ಈಗ 70% ಬರೀ ಹೆಣ್ಮಕ್ಳು ಬರ್ತಾ ಇದ್ದಾರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ. ಇದಕ್ಕೆ ನಿಮ್ಗೆ ಹೆಮ್ಮೆ ಪಡಬೇಕಾಗ್ತದೆ. ಯಾಕಂದರೆ ನಾನು ಬರೀ MBBS ಡಾಕ್ಟರ್ ಆಗಿ ನಾನು ಪೋಷಣೆ ಮಾಡಿದೆ, ನರ್ಸ್ ಆಗಿ ಪೋಷಣೆ ಮಾಡಿದೆ, ನಾನು ಇಂಜಿನಿಯರ್ ಆಗಿ ಮಾಡಿದೆ ಅನ್ನೋ ದಿನದಲ್ಲಿ ಹೆಣ್ಮಕ್ಳಿಲ್ಲ. ಯಾವ ರಂಗದಲ್ಲಿ ಕೊಟ್ಟರು ಕೂಡ ನಾನು ವಿಮಾನ ಓಡಿಸಬಲ್ಲೆ, ಕೈಯಲ್ಲಿ ಖಡ್ಗನೂ ಹಿಡಿಬಲ್ಲೆ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಿಮಗೆಲ್ಲ ಹೇಳ್ತಾ ಇರೋ ನನಗೆ ನಿಜವಾಗ್ಲೂ ನಾನು ಇವತ್ತು ಧನ್ಯ. ಕಾರಣ ಇಷ್ಟೇ, ಹಿಂದಿನ ವರ್ಷದಲ್ಲಿ ಕೂಡ ನಾನು ಮಹಿಳಾ ದಿನಾಚರಣೆ ನಮ್ಮ ಸುನಿಲ್ ಅವರು ಇದೇ ವೇದಿಕೆ ಕರೆದಿದ್ರು. ಆಗ ನಾನು ಅತಿಥಿಯಾಗಿದ್ದೆ. ಇವತ್ತು ನನ್ನ ಸುದೈವ, ನನ್ನ ವಿಶ್ವವಿದ್ಯಾಲಯದ ನಮ್ಮ ರೆಗ್ಯುಲರ್ VC ಅವರು ಅಮೆರಿಕ ದೇಶಕ್ಕೆ ಹೋಗಿದ್ದರಿಂದ ನನಗೆ ಪ್ರಭಾರ ವಿಶ್ವವಿದ್ಯಾಲಯದ ಕುಲಪತಿ ಮತ್ತು ಶಿಕ್ಷಣ ನಿರ್ದೇಶಕನಿರೋದ್ರಿಂದ ಅವ್ರು ಬರಲೇಬೇಕು ಸರ್, ನಿಮ್ಮ ಅಧ್ಯಕ್ಷತೆಯಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ದಯವಿಟ್ಟು ಬರಬೇಕು ಅಂತ. ಭಾಳ ಖುಷಿ ಆಯಿತು ನನಗೆ. ನಿಮ್ಮಂಥ ತಾಯಲ್ಲಿ ಇವತ್ತು ಇಡೀ ಈ ವೇದಿಕೆಯಲ್ಲಿ ಎಷ್ಟು ತಾಳ್ಮೆಯಿಂದ ಕೂತಿದ್ದೀರಾ, ಎಷ್ಟು ಜನ ಭಾಷಣ ಮಾಡಿದ್ರು. ಒಬ್ಬೊಬ್ಬರು ಸುಮಾರು ಅರ್ಧ ಗಂಟೆ 20 ನಿಮಿಷ ಭಾಷಣ ಮಾಡಿದ್ದೇವೆ, ಅದಕ್ಕೂ ತಾಳ್ಮೆ ಇದೆ. ಆದರೆ ನಮ್ಮ ಗಂಡು ಮಕ್ಳಿಗೆ ಕಾರ್ಯಕ್ರಮ ನಡೀತಿದ್ದಂಗೆ ಫೋನ್ ಇಟ್ಕೊಂಡು ಮಾತಾಡ್ತಿರ್ತೀವಿ, ಇಲ್ಲ ಅಲ್ಲೇ ದೂರ ಹೋಗ್ತೀವಿ, ಆ ಕಡೆ ಹೊಡ್ತಿರ್ತೀವಿ, ಬೇರೆ ಏನೋ ಕಾರ್ಯಕ್ರಮ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಯಾರು ನೋಡಿ ಎಷ್ಟು ನಿಶಬ್ದವಾಗಿ ಕೂತಿದ್ದೀರಾ, ನಿಜವಾಗ್ಲೂ ನಾನು ಧನ್ಯ, ನಾವೆಲ್ಲರೂ ಕೂಡ. ಸೊ ಆ ನಿಟ್ಟಿನಲ್ಲಿ ನನ್ನ ಇತಿಹಾಸವನ್ನು ನೋಡುವಾಗಲೂ ಕೂಡ ಹೆಣ್ಣು ಒಂದು ನಿಜವಾಗ್ಲೂ ಸೃಷ್ಟಿ. ಅವಳು ಜನ್ಮ ಕೊಡ್ತಾಳವಾಗಲೂ ಹೆಣ್ಣೆ ಬೇಕು, ನಿನ್ನ ದೇಹವನ್ನು ಭೂಮಿಗೆ ತಗೊಂಡು ಹೋದಾಗಲೂ ಕೂಡ ಭೂಮಿ ತಾಯಿ ಹೆಣ್ಣೆ. ಅದು ಎಲ್ರಿಗೂ ಗೊತ್ತಿರೋದೆ. ಆತ್ಮೀಯ ತಾಯಂದ್ರೆ ಪ್ರತಿಭಾ ಮೇಡಮ್ ಅವ್ರು ಹೇಳಿದ್ರು, ಗಂಡು ಮಕ್ಳಿಗೆ ವಯಸ್ಸಾಗಿದೆ ಅಂತ ನಾವೆಲ್ಲ ಕೊರಗ್ಬಿಡ್ತೀವಿ, ಗೊತ್ತಲ್ಲ ನಿಮಗೆ. 50 ವರ್ಷ 60 ವರ್ಷ ಬರ್ತಿದ್ದಂಗೆ ಮುಖ ಜೊತ್ತು ಬಿಟ್ಕೊಂಡು ಮುಗೀತು ಮರ, ನೆಕ್ಸ್ಟ್ ಇಯರ್ ಹೊಂಟೆ ನಾನು, ನಂದೆಲ್ಲ ಮುಗೀತು ಅಂತ ಅಳ್ತಾ ಇರ್ತಾರೆ. ಹೆಣ್ಮಕ್ಳು ಯಾವತ್ತೂ ಹೊತ್ತಿದ್ದು ನೋಡಿಲ್ಲ. ಅವ್ರು ಯಾವಾಗ ವಯಸ್ಸು ಹೇಳ್ಕೊಂಡಾರ? ಸಾಧ್ಯನೇ ಇಲ್ಲ, ಅವ್ರು ಯಾರೂ ಹೇಳಲ್ಲ. ವಯಸ್ಸು ಕೇಳಿದ್ರೆ ಚೆನ್ನಾಗಿ ಉಗಿದು ಹಾಕ್ತಾರೆ ಅವ್ರು, ಬುದ್ಧಿ ಇದೆಯಾ ನಿನಗೆ ಅಂತ. ಕಾರಣ ಇಷ್ಟೇನೆ, ಅವರಲ್ಲಿ ಬರೀ ಸೌಂದರ್ಯ ತೋರಿಸೋದು ಅಷ್ಟೇ ಅಲ್ಲ, ಜೀವನವನ್ನು ಲವಲವಿಕೆಯಾಗಿ ತಗೊಂಡು ಹೋಗ್ಬೇಕು ಅನ್ನೋ ಶಕ್ತಿ ಇರ್ತದೆ. ಅದು ಸಂದೇಶ.
ನಾನು ಸಾಯೋವರೆಗೂ ಅಲಂಕಾರ ಮಾಡ್ಕೊಳ್ತೀನಿ, ನಾನು ಸಾಯೋವರೆಗೂ ಬಂಗಾರ ಹಾಕ್ಕೊಳ್ತೀನಿ, ಸಾಯೋವರೆಗೂ ಚೆನ್ನಾಗಿರ್ತೀನಿ. ಯಾಕೆ ನಿನಗೆ ತೋರ್ಸಕ್ಕಲ್ಲ ಅದು. ನಾನು ಬದುಕಬೇಕು, ನನ್ನ ಹಿಂದೆ ನಂಬಿರೋರು ಇನ್ನೂ ಅವರು ನಾನು ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿ ಇರ್ತದೆ. ಅದು ಎಷ್ಟೋ ಜನ ಹೇಳ್ತಾರೆ, ಏನೇ ಮುದುಕಿಯಾಗಿ ಏನು ಸಿಂಗಾರ ಮಾಡ್ತೀಯ ನೀನು, ಅದೇನೋ ಬಣ್ಣ ಹಾಕೋತೀಯ, ತಲೆಗೇನೋ ಹಾಕೋತೀಯ. ಅದು ಬುದ್ಧಿ ಇಲ್ಲದೆ ಇರುವಂತ ಒಂದು ಪುರುಷ ಪ್ರಧಾನವಾದ ದೇಶದಲ್ಲಿ ನಾವು ದೌರ್ಜನ್ಯವನ್ನು ಮಾಡೋದು ಅದಲ್ಲ. ಅದು ಅದ್ರ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕಾಗುತ್ತೆ, ಬಹಳ ಆಳವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ನಿಜವಾದ ಜ್ಞಾನ ಇರೋನು ಯಾವತ್ತೂ ಕೂಡ ಹೆಣ್ಣನ್ನ ಕಡೆಗಾಣಿಸಲ್ಲ ಅನ್ನೋದಕ್ಕೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇದೆಷ್ಟೆಲ್ಲ ಗೊತ್ತಿರಂಗೆ ತಾಯಂದ್ರೆ, ಕೃಷಿ ಕ್ಷೇತ್ರ ಇವತ್ತು ಇಡೀ ದೇಶದಲ್ಲಿ ಏನಾದ್ರೂ ಮುಂದೆ ಬಂದಿದೆ ಅಂದ್ರೆ, ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ, ಕೃಷಿ ಕ್ಷೇತ್ರ ಹಿಂದೆ ನಾವು ಹಸಿರು ಕ್ರಾಂತಿಯಿಂದ ಒದ್ದಾಡ್ಕೊಂಡು ಎಲ್ಲೋ ಆಹಾರ ಇಲ್ಲೆಲ್ಲ ತರಿಸ್ಕೊಂಡು ಏನೋ ಮಾಡ್ಕೊಂಡು ತಂದಂತ ಒಂಚೂರು ಗಂಜಿ ಏನೋ ಮಾಡ್ಕೊಂಡು ಏನೋ ಜೀವನ ಮಾಡ್ತಾ ಇದ್ವಿ. ಯಾವಾಗ ಹೆಣ್ಮಕ್ಳು ನಾನು ಕೃಷಿ ಮಾಡಬಲ್ಲೆ ಅಂತ ಹಿಂದೆ ನಿಂತ್ಕೊಂಡ್ರು, ಇವತ್ತು ಇಡೀ ದೇಶದ ನಮ್ಮ ದೇಶದ ಆಹಾರವನ್ನ ಮಕ್ಕಳ ನೀವು ತಿನ್ರಲ್ಲೇ ನಿಮ್ಮ ನಾಯಿಗಳಿಗೆ ಹಾಕ್ತಿದ್ದೀವಿ ನಾವು ಅಂತ ಕಳಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ತಾಯಂದ್ರು. ಅದಕ್ಕೆ ಕೃಷಿ ಸಖಿಯರು ಅಂತ ನಿಮ್ಮನ್ನ ಹೇಳ್ತಾ ಇದ್ದೇವೆ. ಕೃಷಿ ಸಖಿಯರು ಅಂದ್ರೆ ನಿಮ್ಮ ಸುಖವಾಗಿರಿ ಅಂತಲ್ಲ, ಇಡೀ ದೇಶದ ಸುಖ ಇಡೋರು ಅಂತ. ಸೊ ಆ ನಿಟ್ಟಿನಲ್ಲಿ ಕೃಷಿ ಸಖಿಯರ ಕಾರ್ಯಕ್ರಮ ಸುಮಾರು 72% ಅಂತ ನಮ್ಮ ಸ್ನೇಹಿತರು ಹೇಳ್ತಿದ್ರು. ನಾನು ಆಲ್ಮೋಸ್ಟ್ ಬಹಳ ಸರಿ ನಾನು ಸರ್ವೆಗಳನ್ನು ಮಾಡಿದ್ದೇನೆ, ನಮ್ಮ ಸ್ನೇಹಿತರ ರಿಪೋರ್ಟ್ಗಳನ್ನು ಬಹಳ ಓದಿದ್ದೇನೆ. 84% ಮಹಿಳೆಯರು ಕೃಷಿಯಲ್ಲಿದ್ದಾರೆ. 84% ಇಡೀ ಏಷ್ಯಾ ದೇಶದಲ್ಲಿ, ಭಾರತ ದೇಶದಲ್ಲಿ 84% ಇವತ್ತು ಅವ್ರು ಕೃಷಿಗೆ ಬಂದಿದ್ರಿಂದ ನಮ್ಮ ದೇಶದ ಆಹಾರ ಸುಮಾರು 370 ಟನ್ನಷ್ಟು ಆಹಾರ ಉತ್ಪಾದನೆ ಮಾಡಿ ವಿದೇಶಕ್ಕೆ ಕಳಿಸ್ತಾ ಇರೋದು ಅದು ನಿಮ್ಮಗಳ ಸಹಾಯದಿಂದ ಅಂತ ಸಂತೋಷವಾಗಿ ಹೇಳ್ತೀನಿ. ನಾವು ಗಂಡಸರು ನಾವು ಕೂಡ ಏನು ನಮ್ಮ ಬಗ್ಗೆ ನಾನು ನೆಗೆಟಿವ್ ಹೇಳ್ಕೊತಾ ಇದ್ದಾರೆ, ನಾವು ನಿಮ್ಮ ಬೆಂದಿದ್ದೇವೆ, ನಾವು ನಮ್ಮಿಂದ ಆಗುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ, ನಿಮ್ಮಿಂದ ಆಗೋ ಕೆಲಸಗಳಿಗೆ ನಿಮ್ಮನ್ನು ಜಾಸ್ತಿ ಉಪಯೋಗಿಸ್ಕೊತಾ ಇದ್ದೇವೆ. ಯಾಕಂದ್ರೆ ಯಾವ ಗಂಡಸಾದ್ರೂ ಕಳೆ ತೆಗೆದು ನೋಡಿದ್ದೀರ ಹೊಲದಲ್ಲಿ, ಇಲ್ಲ ಅಂದ್ರೆ ಎಲ್ಲ ಬೆಳೆ ಸರ್ವನಾಶ ಹೋಗಿರೋದು. ಅವ್ರು ಕಳೆ ತೆಗಿಲಿಲ್ಲ ಅಂದ್ರೆ ಗಂಡು ಮಕ್ಳು ಯಾರು ಬಗ್ಗಕ್ಕಾಗಲ್ಲ, ಯಾಕೆ ಸೊಂಟ ನೋವು ಮರ ಎಲ್ಲೇದು ನಮ್ಮ ಕೈಲಿ ಆಗೋದಿಲ್ಲ ಅಂತ. ಹೆಣ್ಮಕ್ಳಿಂದನೇ ಕಳೆ ತೆಗಿಯಕ್ಕೆ ಸಾಧ್ಯ, ಹೆಣ್ಮಕ್ಳೇ ಬೆಳೆಯನ್ನು ಕಟಾವು ಮಾಡಕ್ ಸಾಧ್ಯ, ಅದನ್ನ ರಾಶಿ ಮಾಡೋದು ಹೆಣ್ಮಕ್ಳೇ, ಚೀಲ ಎತ್ತಾಗ ಮಾತ್ರ ಗಂಡಸ್ರು. ಎಲ್ಲ ರೆಡಿ ಮಾಡಿದ್ರೆ ಹೋರಪ್ಪ ಅಂತ ಹೇಳ ಹಾಕಪ್ಪ ಅಂತ ಹೇಳಕ್ಕೆ ಗಂಡಸರು ನಿಲ್ತಾರೆ. ಸೊ ಇದೆಲ್ಲ ಕಾರ್ಯದ ಜೊತೆಗೆ ಐ ಥಿಂಕ್ ನನ್ನ ಸ್ನೇಹಿತರು ಸಂಜಯ್ ಹೇಳಿದರು, ಡಾಕ್ಟರ್ ಮಾವರ್ಕರ್ ಕೂಡ ತುಂಬ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಅದೇ ರೀತಿ ಮಂಜುಳಾ ಅವರು ಹೇಳಿದರು ಅಲ್ವಾ, ಹೆಣ್ಣು ಅವಳು ಬರೀ ಸಬಲೆ, ಸುಮ್ಮನೆ ಏನೋ ನಿಂತು ಅಂದು ಕೊಟ್ಟಿದ್ದ ನೋಡ್ತೀನಪ್ಪ ಅಂತ ಕಾಯೋ ದಿನ ಹೋಯ್ತು. ಈಗ ಅವನು ಕೂಡ 1 ತೊಲೆ ಬಂಗಾರ ಕಾಯೋವಂಥ ದಿನಗಳು ಹೋದ್ವಿ. ಈಗ 1 ಲಕ್ಷ ರೂಪಾಯಿ ತೊಲೆ ಬಂಗಾರ ಬಂದ್ಬಿಟ್ಟಿದೆ. ಈಗ ನೀವು ಯಾವ ಗಂಡಸರು ನಿಮಗೆ 1 ತೊಲೆ ಬಂಗಾರ ಕೊಡ್ಸಲ್ಲ ನಿಮ್ಮನ್ನು. ಇದು ನೀವು ಬಂಗಾರ ಕಾಣಬೇಕು ಅಂದರೆ ನಿಮ್ಮ ಸ್ವ ಉದ್ಯೋಗಗಳನ್ನು ಮಾಡಿಕೊಂಡು, ನಾನು ತಗೊಳ್ಬಲ್ಲೆ, ನಾನು ರೆಡಿ ಮಾಡ್ಕೊಡ್ತೀನಿ, ಜೊತೆಗೆ ನಿನ್ನ ಅಕೌಂಟ್ ಮಾಡಿ, ನೀನು ಒಂದೇ ಅಕೌಂಟ್ ಬೇಡ ಜಾಯಿಂಟ್ ಅಕೌಂಟ್ ಇರಲಿ ಅನ್ನೋ ಅಂತ ಸಂದರ್ಭ ಬರಬೇಕಾಗಿದೆ. ಇಲ್ಲ ಅಂದರೆ ನಿಮಗೆ ಒಂದು 10% ಕೊಟ್ಬಿಟ್ಟು ಖುಷಿ ಪಡಿಸ್ಬಿಡ್ತಾರೆ. ಉಳಿಗೆ ಸಾಲ ಕೊಟ್ಟೆ ಕಣೆ, ಅಲ್ಲಿ ಕೊಟ್ಟೆ ಕಣೆ, ಏನೋ ಮಾಡ್ಕೊಂಡು ಸುಡುಗಾಡ ಬಿಸ್ನೆಸ್ಸಲ್ಲಿ ಎಲ್ಲ ಎಳೆದ್ಬಿಟ್ಟು ಹಾಳಾಗೋಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಲಾಭದಾಯಕ ಕೃಷಿಯನ್ನು ಮಾಡಲಿಕ್ಕೆ ಇದೇನು ಕೃಷಿ ಕಸಬುಗಳ ಜೊತೆಗೆ ಉಪಕಸಬುಗಳ ಬಗ್ಗೆನೂ ಹೇಳಿದರು. ಆ ತಾಳ್ಮೆಯಿಂದ ಮಾಡಿದಾಗ ಮೌಲ್ಯವರ್ಧನೆ ಅಂತ ಮಾಡಬೇಕಾಗತ್ತೆ. ಚಂದ ಅಂತ ಒಂದು ವರ್ಡ್ ಹೇಳಿದ್ರು ಮೇಡಮ್, ಚಂದವಾಗಿ ಕಾಣಬೇಕು. ಅದು ನನಗೆ ಭಾಳ ಚೆನ್ನಾಗಿ ಇಷ್ಟ ಆಯಿತು. ಆ ಚಂದ ಅನ್ನೋ ಪದ ಇದೆಯಲ್ಲ, ನೀವು ಯಾವುದೇ ಒಂದು ನಿಮ್ಮ ಚಂದದ ಜೊತೆಗೆ ನಿಮ್ಮ ಏನು ಪದಾರ್ಥಗಳನ್ನು ಮಾರುವಾಗ ಒಂದು ಚಂದ ಮಾಡಿ ಕಳಿಸಿದ್ರಿ ಮಾರುಕಟ್ಟೆಗೆ ಅಂದರೆ, ನೀವು ಇಲ್ಲಿ 50 ರೂಪಾಯಿಗೆ ಮಾರಾಟ ಮಾಡಿ ಓಪನ್ ಆಗಿ ತೋರಿಸಿ 50 ರೂಪಾಯಿ ಮಾವಿನ ಹಣ್ಣು ಅಂದರೆ ಅದು ಯಾವನೋ ಮುಟ್ಟಲ್ಲ. 20 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತಾರೆ. ಅದು ಫಸ್ಟ್ ಕ್ಲಾಸಾಗಿ ಪ್ಯಾಕ್ ಮಾಡಿ ಒಂದು ಮಾವಿನ ಹಣ್ಣಿಂದ ಒಳ್ಳೆ ಫೋಟೋ ಹಾಕಿ, ಯಾವುದೋ ಸಿನಿಮಾ ಸ್ಟಾರಿಂದ 1-2 ಫೋಟೋ ಹಾಕಿ, ನಮ್ಮ ಪ್ರಧಾನಮಂತ್ರಿಗಳು ಅಥವಾ ಯಾರೋ ಗೊತ್ತಿರೋ 1-2 ಫೋಟೋ ಹಾಕಿ ಕಳಿಸ್ಬಿಟ್ರೆ ಅದಕ್ಕೆ 1000 ರೂಪಾಯಿ ಪ್ಯಾಕೆಟ್. ಹಣ್ಣು ಎಷ್ಟು ಇರ್ತದೆ? ಅದೇ 5 ಹಣ್ಣು 6 ಹಣ್ಣು, 1000 ರೂಪಾಯಿಂದ 5000 ರೂಪಾಯಿವರೆಗೆ ಹಣ್ಣು. ನೀವು ಮಾರ್ಕೆಟಿಂಗ್ ಮಾಡಿದರೆ ಯಾರೋ ನಮ್ಮ ಮಾರುಕಟ್ಟೆ ಮಾಡೋರು ಒಂದು 50 ರೂಪಾಯಿಗೆ ತಗೋತಾರೆ. ಈ ನಿಟ್ಟಿನಲ್ಲಿ ಮೌಲ್ಯವರ್ಧನೆ, ಪ್ಯಾಕೇಜಿಂಗು, ಸ್ಮಾರ್ಟ್ನೆಸ್ಸು, ಅದು ಕಾಸ್ಮೆಟಿಕ್ಸ್ ಅಂತ ಹೇಳ್ತೀವಿ ನಾವು. ಅಲಂಕಾರಕ್ಕಾಗಿ ಉಪಯೋಗಿಸುವಂಥ ಒಂದು ಕಾಸ್ಮೆಟಿಕ್ಸ್ ಏನು ನಾವು ಉಪಯೋಗಿಸ್ಕೋತೀವೋ, ಇವತ್ತೇನು ಗಂಡು ಮಕ್ಕಳಿಂದ ಹಿಡಿದು ಹೆಣ್ಮಕ್ಳವರೆಗೂ, ಹೆಣ್ಮಕ್ಳಿಂದ ಗಂಡು ಮಕ್ಳವ್ರಿಗೆ ಎಲ್ಲರೂ ಕಾಸ್ಮೆಟಿಕ್ ಹಚ್ತಾ ಇದ್ದಾರೆ. ಅದೇನು ನಾಚಿಕೆ ಪಡೋದು ಅಲ್ಲ, ಅದು ಚಂದ ಆಗಲಿಕ್ಕೆ ನೀನು ಮುಂದುವರ್ಸ್ತೀನಿ, ಇನ್ನೊಂದು 5 ವರ್ಷ ಜಾಸ್ತಿ ಬದುಕೋಣ ಅಂತ ಅಷ್ಟೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಳ್ಳೆ ಪ್ಯಾಕೇಜಿಂಗ್ ಮಾಡಿ, ಒಳ್ಳೆ ಪದಾರ್ಥಗಳನ್ನು ನಾವು ಅದನ್ನು ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪನ್ನ ಮಾಡಿ ಮಾರುಕಟ್ಟೆಗೆ ಕಳಿಸಿದರೆ ನೀವು 5 ರೂಪಾಯಿಗೆ ಅಥವಾ 50 ರೂಪಾಯಿಗೆ ಮಾರುವಂಥ ರಾಗಿ 5000 ರೂಪಾಯಿವರೆಗೆ ಹೆಲ್ತ್ ಡ್ರಿಂಕ್ಸ್ ಮೇಲೆ ಮಾರ್ಬೋದು. ನೀವು ರಾಗಿ ತಿಂದರೆ ನಿಮ್ಮ ಶುಗರ್ ಡಿಸೀಸ್ ಹೋಗುತ್ತೆ. ಅದು ಬರೀ ರಾಗಿ ತೋರಿಸಿದ್ರೆ ಅದೇನು ಬರ ನಮ್ಮ ದೇವೇಗೌಡರಿಗೆ ಮುದ್ದೆ ತಿನ್ಬೇಕು ಅಷ್ಟೇ ಸಾಕು ಅಂತೀವಿ.
ಮುದ್ದೆ ಬೇಡ ಸ್ವಾಮಿ, ಅದರಲ್ಲಿ ಹಲವಾರು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಅದೊಂದು ಪೌಡರ್ ಮಾಡಿಬಿಟ್ಟು ಹೆಲ್ತ್ ಡ್ರಿಂಕ್ಸ್ ಮೇಲೆ ಇದು ಡಯಾಬಿಟಿಕ್ಸ್ ಇದು ಸ್ಪೆಷಲಿಸ್ಟ್ ಅಂತೇಳಿ ನಮ್ಮ ಲೀಲಾವತಿ ಅವರು ಇಲ್ಲೆಲ್ಲ ಸಾಕಷ್ಟು ನಮ್ಮ ಟ್ರೈನಿಂಗ್ ಅಲ್ಲಿ ತಗೊಂಡು ಹೋಗಿದ್ದಾರೆ. ಅದನ್ನು ಡಯಾಬಿಟಿಕ್ ಸ್ಪೆಷಲ್. ಅಥವಾ ನಮ್ಮ ಸುಧಾರಣೆಯವರು ಒಂದು ಕಾಫಿ ಎಲೆಗಳಿಂದ ಟೀ ಮಾಡಿದ್ದಾರೆ, ಗೊತ್ತಾ? ಕಾಫಿ ಎಲೆಗಳನ್ನ ನಾವು ಏನು ಕಟ್ ಮಾಡಿ ಬೀಸೊಗಿತಾ ಇರ್ತೀವಲ್ಲ, ಆ ಎಲೆಗಳಿಂದ ಟೀ ಕಂಡು ಹಿಡ್ಕೊಂಡಿದ್ದಾರೆ ಅವರು ವಿಜ್ಞಾನಿಯಾಗಿ. ಅಂತ ಟೀ ಅನ್ನ ಮಾಡಿ ಅದನ್ನು ನೀವು ಮಾಡಿಕೊಂಡ್ರೆ ಬರೀ ಕಾಫಿ ಬೀಜದಿಂದ ಮಾಡಿದ ಕಾಫಿ ಅಲ್ಲ, ಕಾಫಿ ಎಲೆಯಿಂದ ಟೀ ಅನ್ನು ಉತ್ಪಾದನೆ ಮಾಡಿ ಅದರಲ್ಲಿರುವಂಥ ಅನೇಕ ಪೌಷ್ಟಿಕಾಂಶಗಳು ನಿಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ ಅಂತ ನೀವು ಮಾರಿದರೆ ಇವತ್ತಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರ್ತದೆ. ಮಾನಸಿಕವಾಗಿ ನೀವು ಸದೃಢರಾಗಬೇಕು. ಯಾವ ಜನ ಅದನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ತಿಳ್ಕೊಂಡಿರ್ಬೇಕು ಮಾರ್ಕೆಟಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಎಲೆ ತಿಂದರೂ ಒಂದಲ್ಲ ಒಂದು ಪೋಷಕಾಂಶಗಳಿದ್ದೆ, ಅದು ಹೇಗೋ ಒಂದು ಆರೋಗ್ಯಕ್ಕೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ತಾಯಂದ್ರಿಗೆ ಬಹಳಷ್ಟು ಅವಕಾಶ ಇದೆ. ಬರೀ ಮಂಜುಳಾ ಅವರು ನಾವು ಆಗಲೇ ಹೇಳ್ದಂಗೆ ರೊಟ್ಟಿ ಚಪಾತಿ ಹಪ್ಪಳ ಅವು ಮಾಡೋದಲ್ಲ, ಅದ್ರ ಜೊತೆಗೆ ಅನೇಕ ಪದಾರ್ಥಗಳನ್ನು ತೋಟಗಾರಿಕೆ ಹಣ್ಣಿಂದ ಅಥವಾ ತರಕಾರಿಗಳಿಂದ ನೀವು ಉತ್ಪಾದನೆ ಮಾಡಿದರೆ ನೀವು ಲಾಭ ಬರುತ್ತೆ. ಈ ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ನಮ್ಮ ಸಂಜಯ್ ಭಾಳ ಚೆನ್ನಾಗಿ ಹೇಳಿದರು, ಹೆಣ್ಣೊಂದು ಹೆತ್ತರೆ ಅದೊಂದು ಶಾಲೆ ಎಂದು ತೆರೆದಂತೆ. ಇದು ಎಲ್ರಿಗೂ ಗೊತ್ತಿದೆ. ಆ ನುಡಿ ಅಕ್ಷರಶಃ ಸತ್ಯ. ತಾಯಿನೇ ತಾನೇ ಮೊದಲನೇ ಗುರು, ನೆಕ್ಸ್ಟ್ ಟೀಚರ್ ನೆನಪು ಮಾಡ್ತೀವಿ. ಸೊ ಇವತ್ತು ಕೂಡ ಅವ್ನು ಎಷ್ಟು ಎತ್ತರಕ್ಕೆ ಬೆಳೆದ್ರು ತಾಯಿ ಬೇಕಾದ್ರೆ ಕಪಾಳ ಹೊಡೆದ್ರೆ ಮಗ ಸುಮ್ಮನೆ ಇದ್ದು ಬಿಡ್ತಾನೆ ಅವಾಗ. ಯಾಕೆ ಗೊತ್ತಾ? ಅದು ಫಸ್ಟ್ ಸ್ಟಾರ್ಟಿಂಗಿಂದ ತಿದ್ದಿರೋ ಅವನು ಅಪ್ಪ ಹೊಡೆದ್ರೆ ಮನೆ ಬಿಟ್ಟು ಹೋಗ್ತೀನಿ ನಾವು ಅಂತೇಳಿ ಓಡೋಗ್ತಾನೆ ಮನೆ ಬಿಟ್ಟು. ತಾಯಿ ಹೊಡೆದ್ರೆ ಸುಮ್ಮನೆ ಇರ್ತಾನೆ. ಇದು ಗೌರವ. ಸೊ ಬಂಧುಗಳೇ, ನೀವೆಲ್ಲ ಹೇಳ್ದಂಗೆ ನಾನು ಮತ್ತೆ ಸಮಯ ಜಾಸ್ತಿ ತೆಗೆದುಕೊಳ್ಳಲ್ಲ. ಸಾಲು ಮರದ ತಿಮ್ಮಕ್ಕನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಮರೆಯಂಗಿಲ್ಲ. ಮಕ್ಕಳನ್ನು ಹೆತ್ತಿದ್ರೆ ಅಷ್ಟೇ ತಾಯಿ ಅಲ್ಲ, ನಾನು ಏನು ಪೋಷಣೆ ಮಾಡಬಲ್ಲೆ, ನಾನು ಗಿಡಗಳನ್ನು ಸಾಗಬಲ್ಲೆ, ಪರಿಸರವನ್ನು ಬೆಳೆಸಬಲ್ಲೆ, ಮುಂದಿನ ಜೀವಿಗಳಿಗೆ ಒಳ್ಳೆ ಪರಿಸರ ಕೊಡಬಲ್ಲೆ ಅನ್ನೋಳು ಹೆಣ್ಣೆ. ಸಾಲು ಮರದ ತಿಮ್ಮಕ್ಕನ ತಕ್ಷಣ ನೆನಪು ಮಾಡಿ ನಮ್ಮ ಸುಧಾರಣೆಯವರು ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಖುಷಿ ಆಯಿತು. ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಲು ಮರದ ತಿಮ್ಮಕ್ಕ ನಿಜವಾಗ್ಲೂ ನಮ್ಮೆಲ್ಲರಿಗೂ ಎಲ್ಲೋ ಒಂಥರ ಎಮೋಷ್ನಲ್ ಆಗ್ಬಿಡ್ತೀವಿ ಆ ಅಮ್ಮನ ನೆನಪು ಮಾಡ್ಕೊಂಡು. ಒಂದು ಮಕ್ಕಳು ಹುಟ್ಟಲಿಲ್ಲ ನನಗೇನು ಜೀವನ ಆಯಿತು ಅಂಥೇಳಿ ಎಲ್ಲೋ ಒಂಥರ ಕೆರೆಗೆ ಹಾರೋರು ಅಥವಾ ಎಲ್ಲೋ ಹಾರ್ಕೊಂಡು ಜೀವನ ಕಳೆಯುವಂಥ ಹೆಣ್ಮಕ್ಳನ್ನು ಭಾಳಷ್ಟು ನೋಡಿದ್ದೀವಿ ನಾವು. ಆ ತಾಯಿ ಇವತ್ತಿನವರೆಗೆ 110 ವರ್ಷದ ನಂತರ ಬದುಕಿದ್ದಾಳೆ ಅಂದರೆ ಸಣ್ಣ ವಿಷಯ ಅಲ್ಲ. ಇದು ಪರಿಸರ ದೇವತೆ. ಅವಳು ಭೂಮಿಯನ್ನ ಪರಿಸರವನ್ನ ದೇವತೆ ಅಂತೀವಿ, ಅವಳು ನಿಜವಾಗ್ಲೂ ಅನುಭವಿಸಿದ್ದಾಳೆ, ಅದು ಪರಿಸರವನ್ನು ಕೊಟ್ಟು ಹೋಗಿದ್ದಾಳೆ. ಇಂಥ ತಾಯಿಯನ್ನು ಇವತ್ತು ನೆನಪು ಮಾಡ್ಕೊಂಡ್ವಿ. ನಾನು ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗಿದೆ ಇವತ್ತಿನ ಕಾರ್ಯಕ್ರಮ. ಮೋಸ್ಟ್ಲಿ ಮುಂದಿನ ವರ್ಷ ಇನ್ನೊಂದು ಕಾರ್ಯಕ್ರಮ ಮಾಡ್ಬೋದು, ಆಮೇಲೆ ರಿಟೈರ್ಡ್ ಆಗ್ಬಿಡ್ತೀವಿ ನಾವು ಕೂಡ. ಸೊ ಸುನಿಲ್ ಅವ್ರಿಗೆ ಆಗ್ಲೇ ಹೇಳಿದೆ, ನಾನು ಇನ್ನು ಬೆಂಗಳೂರಿಗೆ ಹೋಗೋದಿದ್ರೂ ಪರವಾಗಿಲ್ಲ, ನಾನು ಮತ್ತೆ ಬರ್ತೀನಿ ಇವತ್ತು ಅಂತ ಹೇಳಿ. ಅವ್ರು ನೆನ್ನೆಯಿಂದನೂ ಬಿಡಲಿಲ್ಲ, ಹಾಗಾಗಿ ನಾನು ಬರ್ತೀನಿ ಅಂತ ಅಂದೆ. ಇವತ್ತು ಅನೇಕ ವಿಚಾರಗಳನ್ನು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ದಯವಿಟ್ಟು ನಿಮ್ಮ ಬದುಕನ್ನು ತುಂಬ ಚೆನ್ನಾಗಾಗಲಿ, ಭಗವಂತ ಎಲ್ರಿಗೂ ಶಕ್ತಿ ಕೊಡಲಿ, ನಿಮ್ಮೆಲ್ಲ ಆಶೀರ್ವಾದ ನಮಗಿರಲಿ. ನಮ್ಮ ವಿಶ್ವವಿದ್ಯಾಲಯ ನಿಮ್ಮ ವಿಶ್ವವಿದ್ಯಾಲಯ. ಇವತ್ತು ನೀವು ಟ್ರೈನಿಂಗ್ ಬಂದಿದ್ದೀರ ಅಂದರೆ ನೀವೆಲ್ಲರೂ ನಮ್ಮ ಈ ಕಾಲೇಜಿನ ಅಲ್ಯೂಮ್ನಿಗಳು, ಇದು ಮಹಾವಿದ್ಯಾಲಯದ ಅಲ್ಯೂಮ್ನಿಗಳು, ವಿಶ್ವವಿದ್ಯಾಲಯದ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಮಹಿಳೆಯರು ತಾಯಿಯಾಗಿ ಜನ್ಮ ಕೊಡುವುದಷ್ಟೇ ಅಲ್ಲದೆ ಸಮಾಜದ ಪ್ರಗತಿಗೆ ಹಲವು ರೂಪಗಳಲ್ಲಿ ಕೊಡುಗೆಗಳನ್ನು ಕೊಡುತ್ತಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ಹಾಗೂ ಬಹುಪಾತ್ರಗಳನ್ನು ನಿರ್ವಹಿಸಬಲ್ಲ ಮಹಿಳೆಯರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಮಹಿಳೆಯರ ಆರ್ಥಿಕತೆಯ ವೃದ್ಧಿಗೆ ಕೃಷಿಯಲ್ಲಿನ ಉಪಕಸುಬುಗಳ ಮೂಲಕ ಸುಸ್ಥಿರತೆಯನ್ನು ಸಾಧಿಸಬಹುದೆಂದು ತಿಳಿಸಿದಂತಹ ಕುಲಪತಿಗಳಾದಂತಹ ಡಾಕ್ಟರ್ ಹೇಮಲಾ ನಾಯ್ಕರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರೇಗೌಡರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಕೊನೆಯದಾಗಿ ಇವತ್ತಿನ ಒಂದು ಕೃಷಿ ನಿರತ ಮಹಿಳಾ ದಿನಾಚರಣೆ. ಸೊ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಬಿ ಹೇಮಲಾ ನಾಯ್ಕ್ ಸರ್ ಅವರು, ಗೌರವಾನ್ವಿತ ಕುಲಪತಿಗಳು ಮತ್ತು ಶಿಕ್ಷಣ ನಿರ್ದೇಶಕರು, ಅವರಿಗೆ ನಮ್ಮ ಕೃಷಿ ವಿಜ್ಞಾನದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ಅದೇ ತರವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಮತಿ MB ಪ್ರತಿಭಾ, ಸಂಸ್ಥಾಪಕರು ಜೀವನ್ಮುಖಿ ಸಂಸ್ಥೆ ಸಾಗರ ಶಿವಮೊಗ್ಗ, ಅವರಿಗೂ ಸಹ ಕೃಷಿ ವಿಜ್ಞಾನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ತರವಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ನಮ್ಮ ಡೀನರಾದಂತಹ ಡಾಕ್ಟರ್ ನಾರಾಯಣ್ S ಮಾವಕರ್ ಸರ್ ಅವರಿಗೂ ಸಹ ಕೃಷಿಯಿಂದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ತರವಾಗಿ ಜಂಟಿ ಉಪಕೃಷಿ ನಿರ್ದೇಶಕರಾದಂತಹ
ಶ್ರೀಮತಿ ಮಂಜುಳಾ ಮೇಡಮ್ ಕೃಷಿ ಇಲಾಖೆ ಶಿವಮೊಗ್ಗ ಸಹ ಅವರಿಗೂ ಸಹ ಕೃಷಿಯಿಂದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಸೊ ಅದೇ ರೀತಿಯಾಗಿ ಡಾಕ್ಟರ್ ಸಂಜಯ್ ಎಂಬಿ ತೋಟಗಾರಿಕಾ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ಸೊ ಅವರಿಗೂ ಕೃಷಿಯಿಂದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮತ್ತು ಅದೇ ಥರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿದಂತಹ ಡಾಕ್ಟರ್ ಸುಧಾಕರ್ ಮುಖ್ಯಸ್ಥರು ಆಕಾಶವಾಣಿ ಭದ್ರಾವತಿ ಅವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳು. ಅದೇ ಥರವಾಗಿ ನಮ್ಮ ಈ ಒಂದು KVK ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕಾದ್ರೆ ಮತ್ತು ಏನೋ ಇದ್ದರೆ ನಮಗೆ ಬೆನ್ನೆಲುಬು ಆದಂತಹ ಡಾಕ್ಟರ್ ಸಿ ಸುನಿಲ್ ಸರ್ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಕೃಷಿ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಸೊ ಅದೇ ಥರವಾಗಿ ಈ ಒಂದು ಕಾರ್ಯಕ್ರಮದ ಪ್ರಗತಿಪರ ರೈತ ನಿರತ ಮಹಿಳೆಯರಾದಂತಹ ಲಲಿತಾ ಅವರು, ಶ್ವೇತಾ, ಲತಾ ಅವರಿಗೂ ಸಹ ನಮ್ಮ ಕೃಷಿಯಿಂದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಅದೇ ಥರವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲ ನೀವು ಎಸ್ಪೆಷಲಿ ಕೃಷಿ ನಿರತ ಮಹಿಳೆಯರು, ಸೊ ಅವರಿಗೆ ನಮ್ಮ ಕೃಷಿ ವಿಜ್ಞಾನದ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನದ ಎಲ್ಲ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಸೊ ನನಗೆ ಇಷ್ಟು ಒಂದು ವಂದನೆ ಕೊಟ್ಟಂತಹ ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮುಂದುವರಿದ ಭಾಗವನ್ನ ಈ ಕಾರ್ಯಕ್ರಮದಲ್ಲಿ ತಾವು ಕೇಳಿದಿರಿ. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.